ಬದಲಾಗೋದು ಎಷ್ಟು ಹೊತ್ತಿನ ಮಾತ್ರಿ. ಕನಸು ಮನಸ್ಸಲ್ಲೂ ಎಣಿಸದ ಸ್ಥಾನಕ್ಕೆ ಕೂರಬಹುದು. ಕರುನಾಡಿನ ಕೀರ್ತಿ ಪುತ್ರನಾಗಿ ಮರಿಬಹುದು. ಈ ಮಾತಿಗೆ ಪ್ರತ್ಯಕ್ಷ ಸಾಕ್ಷಿ ಹಳ್ಳಿ ಹಾಯ್ದ ಹನುಮಂತ. ಭಗವಂತನ ಆಶೀರ್ವಾದ, ಆ ವ್ಯಕ್ತಿಯ ಸಹಕಾರ ಹಾಗೂ ಅದೊಂದು ದೂರವಾಣಿ ಕರೆಯಿಂದ ಊಹೆಗೂ ನಿಲುಕದ ಜೀವನ ಸಾಗಿಸುತ್ತಿದ್ದಾನೆ ಹನುಮ. ಹಾಗಾದ್ರೆ ಸಾಮಾನ್ಯ ಕೂರೆಗಾಹಿನ ಸನ್ಮಾನಿಸುವಂತಾಗಿದ್ದು ಹೇಗೆ? ಆ ಟೆಲಿಫೋನ್ ಮಾಡಿದ ಕಹಾನಿ ನೋಡೋಣ ಬನ್ನಿ. ಆತಂಕ, ಭಯ ಹೀಗಿತ್ತು ಹನುಮನ ಮನ ಆ ದಿನ. ಜನ, ಟ್ರಾಫಿಕ್ಕು, ಎದೆ ಧಕ್ಧಕ್ಕು, ಚಿಂಗಾರಿ ತಲ್ಲಣ. ಬೆಂಗಳೂರಲ್ಲಿ ಕುರಿಗಾಹಿ ಕೈ ಹಿಡಿದಾತ ಹೇಳಿದ್ದೇನು? ಹಿಂದೆಂದೂ ಕೇರಳದ ಬಡ್ನಿ ಭೀಮನ ಕತೆ ಇದೇನು? ಹೌದು, ಹಾವೇರಿಯಲ್ಲಿ ಬಡ್ನಿ ಬಂಗಾರಿ ಆಡಿಷನ್ ಕೊಟ್ಟ ಸಾರೆಗಾಮಗೆ ಸೆಲೆಕ್ಟ್ ಆದ. ಈ ಹೊತ್ತಲ್ಲಿ ಆದಂತಹ ಖುಷಿಗಿಂತ ಆತಂಕ, ತಲ್ಲಣ ಹನುಮಂತಣ್ಣನ್ನ ಆವರಿಸಿಕೊಂಡ್ಬಿಡ್ತು. ಬೆಂಗಳೂರಲ್ಲಿ ನನ್ನವರು ಅಂತ ಯಾರೂ ಇಲ್ಲ, ಮೆಜೆಸ್ಟಿಕ್ಗೆ ಹೋಗಿ ಇಳಿಬಹುದು ಅಷ್ಟೇ. ಅಲ್ಲಿಂದ ಎಲ್ಲಿ ಹೋಗ್ಲಿ, ಸಿಲಿಕಾನ್ ಸಿಟಿ ಸಹವಾಸವೂ ಬೇಡ, ಮೈಕ್ ಹಿಡಿದು ಹಾಡೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟ. ಈ ಹೊತ್ತಲ್ಲಿ ನಾನಿದ್ದೇನೋ ನಿನ್ನ ಸ್ವಂತ ಅಣ್ಣ ಅಂತ ತಿಳ್ಕೊ, ಬ್ಯಾಗಿಗೆ ಬಟ್ಟೆ ತುಂಬಿಕೊಂಡು ಹೊಂಟು ಬಾ ಹಿಂಗಂತ ಕನಕಪುರದ ನಯಾ ಬಂಡೆ ನುಡಿದಿದ್ದೇ ಬಂತು. ಹನುಮಂತ ತನ್ನ ಅಣ್ಣನ ಜೊತೆಗೆ ಉಟ್ಟ ಬಟ್ಟೆಯಲ್ಲಿ ಓಡೋಡ್ ಬಂದ. ಮುಂದಾಗಿದ್ದೆಲ್ಲವೂ ಇತಿಹಾಸದ ಪುಟ ಸೇರುವ ಸಂಗತಿಗಳು. ಸಾರೆಗಮ ಫೈನಲ್ ರೌಂಡ್ ನಲ್ಲಿ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಅಣ್ಣ ಮಾರುತಿನ ಕರ್ಕೊಂಡು ಹನುಮಂತ ಬೆಂಗಳೂರಿಗೆ ಬಂದಿಳಿತಾನೆ. ಅಣ್ತಮಾಸಿಬ್ಬರು ಮೆಜೆಸ್ಟಿಕ್ಗೆ ಬಂದಿಳಿಯೋ ಹೊತ್ತಿಗೆ ಶಿವನಾಯಕ್ ರೆಡಿ ಇರ್ತಾರೆ. ಅಲ್ಲಿವರೆಗೂ ಹನುಮನ ಜವಾಬ್ದಾರಿನ ಹೊತ್ಕೊಂಡಿದ್ದ ಸ್ವಂತ ಅಣ್ಣ ಮಾರುತಿ ಶಿವು ಸಿಕ್ಕ ಮೇಲೆ ತನ್ನ ಭಾರವನ್ನ ನಯಾ ಕನಕಪುರದ ಬಂಡೆ ಮೇಲೆ ಹುರಿಸ್ತಾರೆ. ಇನ್ಮೇಲೆ ಅವನ ಸಂಪೂರ್ಣ ಹೊಣೆ ನಿನ್ನದು ಅಂತಾರೆ. ಅಂದು ಹನುಮನ ಜವಾಬ್ದಾರಿ ಹೊತ್ಕೊಂಡ ಶಿವನಾಯಕ್ ಸರೆಗಮಪ ಮೆಗಾ ಆಡಿಷನ್ ನಿಂದ ಇಲ್ಲಿವರೆಗೂ ಚಿಲ್ಲೂರು ಚಿಂಗಾರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸರಿಗಮಪ ಸ್ಟಾರ್ಟ್ ಆಗ್ತಿದೆ. ಈ ತರ ನನ್ನ ತಮ್ಮ ತುಂಬಾ ಇಂಟ್ರೆಸ್ಟ್ ಇದೆ ಹಾಡೋದಕ್ಕೆ. ನಾನು ಈ ತರ ಆಡಿಷನ್ ಅಟೆಂಡ್ ಮಾಡಿದ್ದೀನಿ, ಹಾವೇರಿಯಲ್ಲಿ ಸೆಲೆಕ್ಟ್ ಆಗಿದ್ದಾನೆ. ಫೈನಲ್ ರೌಂಡ್ಗೆ ಜಿ ಅವರು ಬೆಂಗಳೂರು ಬರೋಕೆ ಹೇಳ್ತಿದ್ದಾರೆ. ನಮ್ಗೆ ಬೆಂಗಳೂರಿಗೆ ಏನು ಗೊತ್ತಿಲ್ಲ, ನನಗೆ ನಿಮ್ ಬಿಟ್ರೆ ನಂಗೆ ಯಾರು ಇಲ್ಲ ಅಂದ್ಬಿಟ್ಟು ಫೋನ್ ಮಾಡ್ದ. ಸರಿ ಪಾಪ ಅವ್ನು ಸೆಲೆಕ್ಟ್ ಆಗಿರೋದೇ ದೊಡ್ಡ ವಿಷಯ, ನೀನು ಬಾ, ನಾನು ನೋಡ್ಕೋತೀನಿ ಬಾ ಅಂದ್ಬಿಟ್ಟು ಹೇಳಿದೆ. ಫೈನಲ್ ರೌಂಡ್ ಕರ್ಕೊಂಡು ಬಂದ, ಮನೆಗೆ ಬಂದು ಆಮೇಲೆ ಎಲ್ಲ ಸಖತ್ ಆಡ್ತಾನೆ. ನನ್ನ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅವ್ನು ಆ ರೇಂಜ್ಗೆ ಆಡ್ತಾನೆ ಅಂತ. ಅವ್ನು ತುಂಬ ಚೆನ್ನಾಗಿ ಆಡ್ತಿದ್ದ. ಆಮೇಲೆ ಫೈನಲ್ ರೌಂಡಿಗೆ ನಾನೇ ಕರ್ಕೊಂಡು ಹೋದೆ, ಅಬ್ಬಯ್ಯ ನಾಯ್ಡು ಸ್ಟುಡಿಯೋಗೆ. ಆಮೇಲೆ ಫೈನಲ್ ರೌಂಡ್ ಸೆಲೆಕ್ಟ್ ಆದ. ಹಳ್ಳಿ ಹೈದ ಹನುಮನ ಜವಾಬ್ದಾರಿನ ಶಿವು ಹೊತ್ತುಕೊಳ್ಳೋದಕ್ಕೆ ಮೂಲ ಕಾರಣ ಹನುಮಂತನ ಅಣ್ಣ ಮಾರುತಿ. ಶಿವು ಹಾಗೂ ಮಾರುತಿ ಇಬ್ಬರು ಸ್ನೇಹಿತರು. ಹಳ್ಳಿ ಹೈದ ಪ್ಯಾಟೆಗೆ ಬಂದ ರಿಯಾಲಿಟಿ ಶೋ ಅಂಗಳದಲ್ಲಿ ಒಬ್ಬರಿಗೊಬ್ರು ಪರಿಚಯವಾಗುತ್ತೆ. ಅಲ್ಲಿಂದ ಇಲ್ಲಿ ತನಕ ಸ್ನೇಹ ಕಾಪಾಡಿಕೊಂಡು ಬಂದಿರುವ ಶಿವು ಇದೀಗ ಹನುಮನ ಏಳಿಗೆಗೆ ಕೈ ಜೋಡಿಸಿದ್ದಾರೆ. ಹನುಮನ ಬೇಕು ಬೇಡಗಳಿಗೆ ಸಾಥ್ ಕೊಡ್ತಿರುವ ಶಿವು ನಾಯಕ್ ಮುಗ್ಧ ಹನುಮನಿಗೆ ಇಡೀ ಬೆಂಗಳೂರನ್ನ ಪರಿಚಯಿಸೋ ಕೆಲಸ ಮಾಡ್ತಿದ್ದಾರೆ. ಸಿಲಿಕಾನ್ ಸಿಟಿ ಹನುಮನಿಗೆ ಬೇಸರ ತರಿಸಬಾರ್ದು, ನನ್ನ ಕೈಲಿ ಬೆಂಗಳೂರಿನಲ್ಲಿ ಜೀವನ ಮಾಡೋದಕ್ಕಾಗೋದಿಲ್ಲ ಅಂತ ಮತ್ತೆ ಕುರಿ ಕಾಯೋ ಕೆಲಸಕ್ಕೆ ಹೋಗಬಾರ್ದು ಅಂತ ಬಡ್ಡಿ ಭೈರವನನ್ನ ಆದಷ್ಟು ಖುಷಿಯಾಗಿಡ್ಲಿಕ್ಕೆ ನೋಡ್ತಿದ್ದಾರೆ. ಹನುಮಂತ ಬಂದ್ಬಿಟ್ಟು ಈಗ ಬರೋಬ್ಬರಿ ಮೋಸ್ಟ್ಲಿ 1 ಇಯರ್ ಆಗಿರ್ಬೋದು ಅವ್ನು ಬೆಂಗಳೂರಿಗೆ ಬಂದ್ಬಿಟ್ಟು. ಸರಿಗಮಪ ಎಂಟ್ರಿ ಆಗಿ 1 ವರ್ಷ ಆಗೋಯ್ತು. ನನ್ನ ಅವನ ಪರಿಚಯ 1 ವರ್ಷನೇ. ಅದಕ್ಕೆ ಮುಂಚೆ ನನಗೆ ಹನುಮಂತ ಅವ್ರ ಅಣ್ಣನಿಂದ ಪರಿಚಯ. ಅವ್ರ ಸ್ವಂತ ಅಣ್ಣ ಮಾರುತಿ ಲಮಾಣಿ ಅಂತೇಳಿ ಗೊತ್ತಿರ್ಬೇಕು ನಿಮಗೆ. ಅವನು ನನಗೊಂದು 4 ವರ್ಷ ಹಿಂದೆಯಿಂದ ಪರಿಚಯ. ಅವನು ಒಂದು ಸುವರ್ಣ ಚಾನಲಲ್ಲಿ ಒಂದು ಶೋ ಬರ್ತಾ ಇತ್ತು, ಹಳ್ಳಿ ಪ್ಯಾಟೆ ಹಳ್ಳಿ, ಅದು ಅದರಲ್ಲಿ ಸೆಕೆಂಡ್ ಸೀಸನಲ್ಲಿ ಅವನು ಕಂಟೆಸ್ಟೆಂಟ್ ಆಗಿದ್ದ. ಅಲ್ಲಿಂದ ನಾನು ಸ್ವಲ್ಪ ಅವಾಗ ಇಂಡಸ್ಟ್ರಿ ಕಡೆ ಇಂಟ್ರೆಸ್ಟ್ ಆಗಿ ಓಡಾಡ್ತಿದ್ದರಿಂದ ಅವ್ನು ನನಗೆ ಪರಿಚಯ ಆಗಿದ್ದ. ಹಾಗಾಗಿ ತುಂಬ ಕ್ಲೋಸ್ ಆಗ್ಬಿಟ್ಟು ಇದ್ರು. ನಾನು 4 ವರ್ಷದಿಂದ ಬಾಂಡಿಂಗ್ ಹಂಗೆ ಇತ್ತು. ಅವನು 3 ತಿಂಗಳು ಶೋ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೋಗಿ ಮಾಮೂಲಿ ಅವ್ನ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟ. ಆಮೇಲೆ ನಾನು ನನ್ನ ಕೆಲಸ ಇಂಡಸ್ಟ್ರಿ ಎಲ್ಲ ಇಂಟ್ರೆಸ್ಟ್ ಹೋಯ್ತು, ನನ್ನ ಕೆಲಸ ಮದುವೆ ಆಯಿತು, ಬೇರೆ ಕಡೆ ಬ್ಯುಸಿ ಆಗಿದೆ. ಅಲ್ಲ, ಆ ಒಬ್ಬ ವ್ಯಕ್ತಿ, ಅದೊಂದು ದೂರವಾಣಿ ಕರೆ ಹನುಮನ ಜೀವನವನ್ನೇ ಬದಲಾಯಿಸಿದ ಕತೆ ಹೇಳ್ತೀವಿ ಅಂದವರು ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿದ್ರಲ್ಲ ಅಂತ ಗೊಣಗಬೇಡಿ. ಕುರಿಮ್ಯಾನ್ ಊರು ಬಿಟ್ಟು ಸಾರೆಗಮ ಅಂಗಳ ತುಳಿಯೋದಕ್ಕೆ ಕಾರಣ ಇದೇ ಶಿವನಾಯಕ್. ಅದು ಹನುಮನ ಅಣ್ಣ ಮಾರುತಿ ಶಿವುಗೆ ಫೋನ್ ಮಾಡಿ, ಗೆಳೆಯ, ನನ್ನ ತಮ್ಮನಿಗೆ ಸರೆಗಮಪದಲ್ಲಿ ಹಾಡೋದಕ್ಕೆ ಅವಕಾಶ ಸಿಕ್ಕಿದೆ, ಆದ್ರೆ ಬೆಂಗಳೂರಿನಲ್ಲಿ ಎಲ್ಲಿ ಹೋಗಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂದಾಗ ಇದೇ ಶಿವನಾಯಕ್ ಹೇಳಿದ್ದು ಒಂದೇ ಮಾತು,
ನಿನ್ನ ತಮ್ಮನ್ನ ಕರ್ಕೊಂಡ್ ಬಾ, ಇಲ್ಲಿ ಏನೇ ಬಂದ್ರು ನಾನಿದ್ದೀನಿ ಅಂತ ಭರವಸೆ ಕೊಟ್ರು. ಅಂದು ಶಿವು ಕೊಟ್ಟ ಭರವಸೆಯಿಂದ ಬೆಂಗಳೂರಿಗೆ ಬಂದ ಹನುಮಂತ ಇಂದು ಜವಾರಿ ಸ್ಟಾರ್ ಆಗಿ ಮೆರಿತಾ ಇದ್ದಾನೆ. ಕರುನಾಡಿನ ಹೆಮ್ಮೆಯ ಪುತ್ರ ಟೈಟಲ್ ಮುಡಿಗೇರಿಸಿಕೊಂಡು ಹುಟ್ಟೂರಿಗೆ ಹೆತ್ತವರಿಗೆ ಕೀರ್ತಿ ತಂದಿದ್ದಾನೆ. ಇದಕ್ಕೆಲ್ಲ ಕಾರಣ ಅಣ್ತಮಾಸ್ ಶಿವು ಹಾಗೂ ಮಾರುತಿ. ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ. ಜಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಿದ್ದವರು ದಸರಾ ಮಹೋತ್ಸವದಲ್ಲಿ ಏಕಾಏಕಿ